ನೋಡಿ ಮುಖ್ಯಮಂತ್ರಿಗಳು 5 ನಿಮಿಷದಲ್ಲಿ ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಅಂತ ಅಲ್ಲಿ ಜನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಮಗೆ ಗೊತ್ತಾಗೋ ಮಾಹಿತಿಗಳೇನು ಅಂತಂದ್ರೆ ಪೊಲೀಸ್ನವರು ಕೂಡ ಅಲ್ಲಿ ಮಿಂಗಲ್ ಆಗಿರ್ತಾರೆ. ಅದು ಕೂಡ ನೀಟಾಗಿ ತಿಳ್ಕೊಂಡು ಡಿಪಾರ್ಟ್ಮೆಂಟಲ್ಲಿ ಯಾರು ಈ ಥರ ಕಳ್ರಿದಾರಲ್ಲ ಫಸ್ಟ್ ಅವ್ರನ್ನ ಹಿಡಿಬೇಕು. ಅವ್ರನ್ನ ಹಿಡಿದಾಗ ಆಮೇಲೆ ಎಲ್ಲ ಕೆಲಸ ನಿಧಾನಕ್ಕೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಅದೇ ಹಾದಿಯಾಗಿ ನಮ್ಮ ಮುಂಜಾನೆ ಮುನ್ನೋಟದಲ್ಲಿ ಜನಾಭಿಪ್ರಾಯದ ಬಗ್ಗೆ ನಾವು ಮಾತನಾಡೋದು ಕಾಮನ್. ಈಗ ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ, ಅದು ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ನಾವು ಪ್ರತಿದಿನವೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಅದರಂತೆ ನೀವು ನಿಮ್ಮ ಕೆಲಸವನ್ನು ಇವತ್ತು ಕೂಡ ಮಾಡ್ಬೋದು, ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಇವತ್ತಿನ ವಿಷಯ ಸಾಂಸ್ಕೃತಿಕ ನಗರವಾಗುತ್ತಾ ಡ್ರಗ್ಸ್ ಕ್ಯಾಪಿಟಲ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಪ್ ನಂಬರ್ಗೆ ಒಂದು 2 ಲೈನಲ್ಲಿ ನೀವು ಮೆಸೇಜ್ ಮಾಡ್ಬೋದು, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಸೊ ಅದೇ ರೀತಿಯಾಗಿ ಎಕ್ಸ್ ಖಾತೆ ಮತ್ತು ವಾಟ್ಸಪ್ ನಂಬರು, ಆಮೇಲೆ ನಿಮಗೆ ಕಾಲಿಂಗ್ ನಂಬರು ಕೂಡ ನಾವು ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ಕೆಳಗಡೆ ಬರ್ತಾ ಇದೆಯಲ್ಲ. ಸೊ ಅಲ್ಲಿ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಅದ್ರ ಜೊತೆಗೆ ನಿಮಗೇನಾದರೂ ಗೊತ್ತಿದ್ದರೆ, ಎಲ್ಲಾದರೂ ನಿಮಗೆ ಅನುಮಾನ ಇದ್ದರೆ ಅಥವಾ ಕನ್ಫರ್ಮೇ ಇದ್ದರೆ, ಇಂಥ ಕಡೆ, ಇಂಥ ತೋಟದೊಳಗಡೆ, ಇಂಥ ಬೀದಿ ಒಳಗಡೆ, ಇಂಥ ಕಮರ್ಷಿಯಲ್ ಏರಿಯಾದಲ್ಲಿ, ಹಳ್ಳೀಲಿ ಎಲ್ಲಾದರೂ ನಡೀತಾ ಇದ್ದರೆ, ಗೊತ್ತಿದ್ದು ನಿಮಗೆ ಹೇಳೋದಕ್ಕೆ ಭಯ ಇದ್ದರೆ, ಒಂದು ಸಣ್ಣ ವಿಡಿಯೋ ನಿಮ್ಮ ಒಂದು ಮಾಹಿತಿ ಸಿಕ್ಕರೆ ಅದನ್ನು ಮುಂದೆ ನಾವು ಅದನ್ನು ಏನು ಮಾಡ್ಬೋದು ನೋಡೋಣ. ಸೊ ಇದು ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಮುಕ್ತ ವೇದಿಕೆ, ಎಲ್ಲರೂ ಕೂಡ ತಿಳಿಸಿ. ಖಂಡಿತ ಇದು ಗಂಭೀರ ವಿಚಾರ. ನಾನು ಆಗ್ಲೇ ಹೇಳಿದಾಗೆ ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು. ಯುವ ಸಮುದಾಯ ನಾವಿವತ್ತು ಹೇಳ್ತಾ ಇದ್ದೀವಿ ನೋಡಿ, ಯುವ ಸಮುದಾಯ ದಾರಿ ತಪ್ತಾ ಇದೆ. ಯುವ ಸಮುದಾಯ ಇವತ್ತು ಸಮಾಜ ಘಾತುಕ ಶಕ್ತಿಯಾಗಿ ಬದಲಾಗ್ತಾ ಇದೆ. ಹಿಂಗಾಗಬಾರ್ದು. ಕರ್ನಾಟಕ ನಶೆ ಮುಕ್ತ ಕರ್ನಾಟಕ ಆಗಬೇಕು ಅನ್ನೋದು ನಮ್ಮ ವಿಚಾರ. ಹಾಗಾದ್ರೆ ಇಲ್ಲಿವರೆಗೂ ಮೈಸೂರು ಅಂತ ಹೇಳಿ ಅಲ್ಲ ದಿವೇತ್, ರಾಜ್ಯದ ಎಲ್ಲೆಲ್ಲಿ ಡ್ರಗ್ ಲೋಕ ಹೇಗೆಲ್ಲ ತೆರೆದುಕೊಂಡಿತ್ತು, ನಾವು ಅದಕ್ಕೆ ಹೇಗೆಲ್ಲ ಕಡಿವಾಣ ಹಾಕಿದ್ವಿ ಅನ್ನೋದನ್ನ ನಾವು ಡಿಟೇಲ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ ದಿವಿತ್. ನಶಾಲೋಕ 2024ರಲ್ಲಿ ದಾಖಲಾದ ಪ್ರಕರಣಗಳು 4188 ಪ್ರಕರಣಗಳು. ನೋಡಿ, 2025ರಲ್ಲಿ ದಾಖಲಾದ ಪ್ರಕರಣಗಳು ಇಡೀ ರಾಜ್ಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಮೈಸೂರು ಮಾತ್ರ ಅಲ್ಲ, ಮೈಸೂರನ್ನು ಸೇರಿಸಿಕೊಂಡು 6824 ಪ್ರಕರಣಗಳು. ಏರಿಕೆಯಾಗಿದ್ದಷ್ಟು 63%. ಇದು ನೋಡಿ 63% ಹೆಚ್ಚಿಗೆ ಆಗಿದೆ. 2024ಕ್ಕೂ 2025ಕ್ಕೂ ಪರ್ಸೆಂಟೇಜ್ ಆಫ್ ಹೈಕ್ ನೋಡಿ ಎಷ್ಟಾಗಿದೆ ಅನ್ನೋದನ್ನ ತಾವು ನೋಡಿ. ನಾವು ಇದನ್ನು ಹೀಗೆ ಬಿಟ್ರೆ 2026ಕ್ಕೆ ಅದೀವಿ 75% ಆಗುತ್ತೆ. ಹೀಗಾಗಿ ಹೇಳ್ತಾ ಇದೀವಿ ಇದು ಗಂಭೀರ ವಿಚಾರ ಅಂತ ಹೇಳಿ. ಕೋಟಿ ಕೋಟಿ ಡ್ರಗ್ ಡೀಲ್ ಆಗುತ್ತೆ. ಪೆಡ್ಲರ್ಗಳಿರ್ತಾರೆ, ಇನ್ಯಾರೋ ಕನ್ಸ್ಯೂಮ್ ಮಾಡ್ತಾನೆ, ಇನ್ಯಾರೋ ಇನ್ನೊಬ್ಬರಿಗೆ ಅವ್ರನ್ನ ಸಂಪರ್ಕ ಮಾಡ್ತಾನೆ, ಕಾಲೇಜ್ಗಳಿಗೆ ಹೋಗುತ್ತೆ, ಶಾಲಾ ವಿದ್ಯಾರ್ಥಿಗಳು ಇದನ್ನ ಸೇವನೆ ಮಾಡ್ತಾರೆ, ಮಕ್ಕಳೆಲ್ಲ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಾರೆ. ಕೊಲೆ, ಸುಲಿಗೆ, ಅತ್ಯಾಚಾರ ಆದಂತಹ ಘಟನೆಗಳು ನಾವು ನೋಡ್ತಾ ಇದೀವಲ್ಲ, ಅದರ ಮೂಲ ಕೆದಕ್ತಾ ಹೋದ್ರೆ ಶುರುವಾಗೋದು ಇಲ್ಲಿಂದನೇ. 2025ರಲ್ಲಿ ದಾಖಲಾದ ಒಟ್ಟು ಪ್ರಕರಣಗಳು 6824. ಗಾಂಜಾ ಕೇಸ್ನಲ್ಲಿ ಬಂಧನ ಆಗಿರೋದು 6800ಕ್ಕೂ ಹೆಚ್ಚು. ಡಿಸೆಂಬರ್ 2025ರ ವೇಳೆಗೆ ಬೆಂಗಳೂರಲ್ಲಿ ಜಪ್ತಿಯಾಗಿರೋದು 1446 kgಯಷ್ಟು. ನೋಡಿ, ವಶಪಡಿಸಿಕೊಂಡ ಡ್ರಗ್ ಮೌಲ್ಯ 160 ಕೋಟಿ. ಬಂಧಿತರಲ್ಲಿ ನಾನು ಆಗ್ಲೇ ಹೇಳಿದೆ 29 ವರ್ಷದ ಒಳಗಿನವರು 70%. 29 ವರ್ಷದ ಒಳಗಿನವರು. ಯಾರೋ ಒಬ್ಬ ಪೊಲೀಸ್ ಆಗೋನಿದ್ದ, ಇನ್ಯಾರೋ ಒಬ್ಬ IAS ಆಗೋನಿದ್ದ, ಇನ್ಯಾರೋ ಒಬ್ಬ IPS ಆಗೋನಿದ್ದ, ಇನ್ಯಾರೋ ಒಬ್ಬ ವಿಜ್ಞಾನಿ ಆಗೋನಿದ್ದ, ಇನ್ಯಾರೋ ಒಬ್ಬ ಡ್ರೈವರ್ ಆಗೋನಿದ್ದ, ಇನ್ಯಾರೋ ಒಬ್ಬ ಇನ್ಯಾವುದೋ ಸಮಾಜಕ್ಕೆ ಆಸ್ತಿ ಆಗೋನಿದ್ದ. ಆದರೆ ಡ್ರಗ್ ವ್ಯಸನಿಯಾಗಿ ಇವತ್ತು ಜೈಲು ಕಂಬಿಯ ಹಿಂದೆ, ಜೈಲಿನ ಕಂಬಿಯನ್ನ ಎಣಿಸ್ತಾ ಇದ್ರೆ ಆತನ ಹೆತ್ತವರ ಕರುಳು ಎಷ್ಟು ಸಂಕಟ ಪಟ್ಟಿರಬೇಡ. ಇವತ್ತು ಇನ್ನೂ ಕೂಡ ನೀವು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಈ ಸಮಾಜಕ್ಕೆ ಮಾಡಿದಂತ ದ್ರೋಹ ಅಲ್ವೇ ಇದು ದಿವಿತ್? ಎಸ್ ನೋಡಿ, ಈಗ ರಂಜಿತ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ರಾಜ್ಯದಾದ್ಯಂತ. ಈಗ ನಾವು ಸಾಂಸ್ಕೃತಿಕ ನಗರಿ ಬಗ್ಗೆ ಮಾತನಾಡ್ತಿದ್ದೀವಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ 300 ಕೋಟಿಯ ಡ್ರಗ್ಸ್ 2025 ಜುಲೈ 27ರಂದು. ಸ್ಥಳ ಉನ್ನತಿ ನಗರ. ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅರೆ, ಇಂಥ ತೋಟದ ಮನೆಯಲ್ಲಿ ಈ ರೀತಿನ ಮಹಾರಾಷ್ಟ್ರ ಪೊಲೀಸ್ನವರು ಅಲ್ಲಿ ಸಿಕ್ಕಂತ ಒಂದು ಲಿಂಕ್ ಅನ್ನ ಇಟ್ಕೊಂಡು ಕಾರ್ಯಾಚರಣೆಯನ್ನ ಮಾಡಿದ್ರು. ಬರೋಬ್ಬರಿ 50 kg ಡ್ರಗ್ಸ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ರು. ಒಂದಲ್ಲ ಎರಡಲ್ಲ, 50 kg ಡ್ರಗ್ಸ್ ಈಸಿಯಾಗಿ ಸಿಗ್ತಾ ಇದೆ ರೀ. ಈಸಿಯಾಗಿ ಸಿಗ್ತಾ ಇದೆ ಅಂದ್ರೆ ಅದರ ಅರ್ಥ ಏನು? ಅಲ್ಲಿಗೆ ಯಾವ ರೀತಿಯಾಗಿ ನೀವು ಎಚ್ಚೆತ್ಕೊಂಡಿದ್ದೀರಿ, ಯಾವ ರೀತಿಯಾಗಿ ನೀವು ಪೊಲೀಸ್ನವ್ರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಲಾ ಅಂಡ್ ಆರ್ಡರ್ ಹೇಗಿದೆ ಅನ್ನೋದು ತೋರಿಸುತ್ತೆ ಅಲ್ಲಿ. ನೆಕ್ಸ್ಟ್, ಡ್ರಗ್ ಫ್ಯಾಕ್ಟರಿ ಬಯಲಿಗೆ.
ಜನವರಿ 28, 2026 ಸ್ಥಳ ಹೆಬ್ಬಾಳ ಬಂದು ಅಲ್ಲೂ ಕೂಡ ಒಂದು ಇಂಡಸ್ಟ್ರಿಯಲ್ ಏರಿಯಾನೇ. ಆದರೆ ಅಲ್ಲೂ ಇಂಥ ಕೆಲಸ ಮಾಡ್ತಾ ಇದ್ದೀರಾ. NCB ಕಾರ್ಯಾಚರಣೆ ಮಾಡಿದ್ದು ಕೆಮಿಕಲ್ ಫ್ಯಾಕ್ಟರಿ ನೆಪದಲ್ಲಿ ಡ್ರಗ್ಸ್ ತಯಾರಿಕೆ ಆಗಿದೆ. ಇನ್ನು ನೆಕ್ಸ್ಟ್ ಮನೆಯಲ್ಲೇ ಡ್ರಗ್ಸ್ ತಯಾರಿ, ತೋಟದ ಮನೆಯಲ್ಲಾಯ್ತು, ಹೆಬ್ಬಾಳದಲ್ಲಾಯ್ತು, ಫ್ಯಾಕ್ಟರಿ ಆಯ್ತು, ಈಗ ಮನೆಯಲ್ಲೇ. ಜನವರಿ 30, 2026 ಸ್ಥಳ ಯಾಂದಳ್ಳಿ, ಮೈಸೂರು. ಮನೆಯಿಂದಲೇ ಡ್ರಗ್ಸ್ ತಯಾರಿ. ಸುಮಾರು ಕೋಟ್ಯಾಂತರ ರೂಪಾಯಿ ಕಚ್ಚಾ ವಸ್ತುವನ್ನು ವಶಕ್ಕೆ ತೆಗೆದುಕೊಂಡ್ರು. 3 ಜನ ಆರೋಪಿಗಳನ್ನ ಪೊಲೀಸ್ನವರು ವಶಕ್ಕೆ ತಗೊಂಡ್ರು. ಆಮೇಲೆ ತೋಟದ ಮನೆಯಲ್ಲಿ ಡ್ರಗ್ಸ್ ಇನ್ನೊಂದು ಕಡೆ, ಎಲ್ಲಿ? ಹುಣಸೂರು. ಮಾರ್ಚ್ 28, 2026 ಅಲ್ಲಿ ಜಿಲ್ಲಾ ಪೊಲೀಸರೇ ಕಾರ್ಯಾಚರಣೆಯನ್ನ ಮಾಡಿದ್ರು. ಯಾವಾಗ ಮಹಾರಾಷ್ಟ್ರದವರು ಬಂದು ಮಾಡಿದ್ರು ಅವಾಗ ಎಲ್ಲರಿಗೂ ಶುರುವಾಯಿತು. ತೋಟದ ಮನೆಯಲ್ಲಿ ಸುಮಾರು 12 ಕೋಟಿ ಡ್ರಗ್ಸ್ ವಶ ಹುಣಸೂರಲ್ಲಿ. ರೀ, ಇನ್ನು ಎಲ್ಲೆಲ್ಲಿದೆಯೋ ಯಾರಿಗೆ ಗೊತ್ತ್ರಿ? ಇನ್ನು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಹೆಂಗೆ ಮಾಡ್ತಾ ಇದ್ದಾರೋ ಯಾರಿಗೆ ಗೊತ್ತು? ಇದನ್ನ ಹೇಳೋರಿಲ್ವಾ? ಇದೇ ವಿಚಾರವಾಗಿ ನೀವು ಒಂದು ಸಮಯನ ತಗೊಂಡು ಒಂದು ಸಮಯ ನಿಗದಿ ಮಾಡ್ಕೊಂಡು ಶುರು ಮಾಡ್ರಿ ಎಲ್ಲ ಕಡೆ ಸರ್ಚಿಂಗ್ಗೆ. ಆಗಲ್ವಾ? ಅದೇ ಹೇಳಿದ್ದು, ಮುಖ್ಯಮಂತ್ರಿಗಳು ಮನ್ಸು ಮಾಡಿದ್ರೆ ಆಗುತ್ತೆ. ಮುಖ್ಯಮಂತ್ರಿಗಳು ಯಾಕೆ ಮನ್ಸು ಮಾಡ್ತಾ ಇಲ್ಲ? ಯಾಕೆ? ಏನಾದರೂ ಈ ಕೋಟಿ ಹಣದಲ್ಲಿ ಏನಾದರೂ ಯಾರಿಗಾದ್ರೂ ಸಿಗ್ತಾ ಇದೆಯಾ? ಏನಾದರೂ ಬರ್ತಾ ಇದೆಯಾ? ಈ ರೀತಿ ಅನುಮಾನಗಳು ಜನರಲ್ಲಿ ಮೂಡೋಕ್ಕೂ ಮುಂಚೆ ದಯವಿಟ್ಟು ಯುವಕರನ್ನ ಹಾಳು ಮಾಡೋದಕ್ಕೂ ಮುಂಚೆ ನೋಡ್ತಾ ಇದ್ದೀನಿ ನಾನು ಬೆಂಗಳೂರಲ್ಲಿ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡಕ್ ಹೋದಾಗ ಎಲ್ಲೇ ಹೋದ್ರು ಸರ್ ಗಾಂಜಾ, ಸರ್ ಗಾಂಜಾ ಹೊಡ್ಕೊಂಡು ನಿಂತಿರ್ತಾರೆ, ಸರ್ ಡ್ರಗ್ಸ್ ಹೊಡ್ಕೊಂಡು ನಿಂತಿರ್ತಾರೆ, ಸರ್ ಇಂಜೆಕ್ಷನ್ ತಗೋತಾರೆ, ಸರ್ ಮಾತ್ರೆ ತಗೋತಾರೆ, ಸರ್ ಬರೀ ಇದನ್ನೇ ಕೇಳಿ ಸಾಕಾಗೋಗಿದೆ. ಅಂದ್ರೆ ಅರ್ಥಾತ್ ಈಸಿಯಾಗಿ ಸಿಗ್ತಾ ಇದೆ. ಬೆಂಗಳೂರು, ಮೈಸೂರು, ಇಡೀ ರಾಜ್ಯಾದ್ಯಂತ ಮಹಾನಗರಗಳಲ್ಲಿ ಎಲ್ಲೆಲ್ಲಿ ಸಿಗ್ತಾ ಇದೆ ಯಾವನಿಗೆ ಗೊತ್ತು? ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಗುಡ್ಡೆ ಹಾಕ್ತಾ ಇದ್ದೀರಾ? ಇದನ್ನೇ ಅಲ್ವಾ ನೀವು ಮಾಡ್ಬೇಕಾಗಿರೋದು? ಇದೇ ಅಲ್ವಾ ನಿಮ್ ಕೆಲಸ? ಮಾಡಬೇಕಾದ್ರೆ ನಿಮ್ಮ ಕೆಲಸ ರೀ ಅದು. ನಾವು ತೋರಿಸ್ತಾ ಇದ್ದೀವಿ, ನೀವು ನೆಕ್ಸ್ಟ್ ಮಾಡಬೇಕು. ಆಗಲ್ಲ ಅಂತಂದ್ರೆ ಹೇಳಿ, ಬೇರೆ ಏನಾರು ವ್ಯವಸ್ಥೆ ಮಾಡ್ತಾರೆ. ಇಲ್ಲ ಬೇರೆ ಯಾರು ರಾಜ್ಯದವ್ರು ಬಂದು ನಮ್ಮಲ್ಲಿ ಲಿಂಕ್ ತಗೊಂಡು ಬಂದು ಏನಾರು ಹುಡುಕಿ ಈ ಹಾಳು ಕೊಂಪೆನೆಲ್ಲ ಬಯಲಿಗೆ ಹೇಳಿದಾಗ ಮರ್ಯಾದೆ ಹೋಗೋದು ನಮ್ದೇ. ದಿವಿತ್, ಕರ್ನಾಟಕಕ್ಕೊಂದೇ ಇದೆ, ಕರ್ನಾಟಕಕ್ಕೊಂದು ಗೌರವ ಇದೆ, ಕರ್ನಾಟಕಕ್ಕೊಂದು ಪರಂಪರೆ ಇದೆ. ಆ ಪರಂಪರೆಯನ್ನ ಡ್ರಗ್ಸ್ ಕರ್ನಾಟಕ ಅಂತ ಹೇಳುವಂತ ಪರಿಸ್ಥಿತಿ ಬರದೇ ಇರಲಿ. ಸರ್ಕಾರ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ತವರ್ನಲ್ಲೇ ಹಿಂಗಾಗ್ತಿದೆ ಸ್ವಾಮಿ. ನಾವು ಸುಮ್ಮನೆ ಹೇಳ್ತಿಲ್ಲ. ದಿವಿತ್ ಹೇಳಿದ್ರು ನೋಡಿ, ಲೀಸ್ಟ್ ಇದೆ. ಯಾವ್ಯಾವ ತಿಂಗಳು, ಯಾವ್ಯಾವ ವರ್ಷ, ಯಾವ್ಯಾವ ದಿನ, ಎಷ್ಟು ಕೋಟಿ ಡ್ರಗ್ಗು, ಎಷ್ಟು ಜನ ಅನ್ನೋದು. ಇನ್ನಾದ್ರೂ ನೀವು ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ತವರು ಜಿಲ್ಲೆಯಿಂದಲೇ ನಿಮಗೆ ಮುಜುಗರ ಆಗುತ್ತೆ. ಹಾಳಾಗ್ತಾ ಇರೋದು ಯಾರು? ಇವ್ರ ಮನೆ ಮಕ್ಕಳು ಹಾಳಾಗ್ತಾ ಇದಾರಾ? ನಿಮ್ಮನೆ ಮಕ್ಕಳು ಹಾಳಾಗ್ತಾ ಇದಾರಾ? ಇಲ್ಲಿ ಹಾಳಾಗ್ತಾ ಇರೋದು ಸ್ಲಮ್ ಹುಡುಗರು. ಆಯ್ತಾ? ಎಜುಕೇಶನ್ ಮಾಡ್ತಾ ಇಲ್ಲ ಅವರು, ಇದರಿಂದ ಮುಳುಗೋಗ್ಬಿಟ್ಟಿದ್ದಾರೆ. ಇದನ್ನ ಬೇರೆದಕ್ಕೂ ಯೂಸ್ ಮಾಡ್ಕೊಳ್ಳಲಾಗ್ತಾ ಇದೆ. ನೋಡಿ, ಮುಖ್ಯಮಂತ್ರಿಗಳು 5 ನಿಮಿಷದಲ್ಲಿ ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ಅಂತ ಅಲ್ಲಿ ಜನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನಮಗ್ ಗೊತ್ತಾಗೋ ಮಾಹಿತಿಗಳೇನು ಅಂತಂದ್ರೆ, ಪೊಲೀಸ್ನವರು ಕೂಡ ಅಲ್ಲಿ ಮಿಂಗಲ್ ಆಗಿರ್ತಾರೆ. ಅದು ಕೂಡ ನೀಟಾಗಿ ತಿಳ್ಕೊಂಡು ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಈ ತರ ಕಳ್ಳಿದಾರಲ್ಲ ಫಸ್ಟ್ ಅವ್ರನ್ನ ಹಿಡಿಬೇಕು. ಅವ್ರನ್ನ ಹಿಡಿದಾಗ ಆಮೇಲೆ ಎಲ್ಲ ಕೆಲಸ ನಿಧಾನಕ್ಕೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಅದೇ ಹಾದಿಯಾಗಿ ನಮ್ಮ ಮುಂಜಾನೆ ಮುನ್ನೋಟದಲ್ಲಿ ಜನಾಭಿಪ್ರಾಯದ ಬಗ್ಗೆ ನಾವು ಮಾತನಾಡೋದು ಕಾಮನ್. ಈಗ ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ, ಅದು ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ನಾವು ಪ್ರತಿದಿನವೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಅದರಂತೆ ನೀವು ನಿಮ್ಮ ಕೆಲಸವನ್ನ ಇವತ್ತು ಕೂಡ ಮಾಡ್ಬೋದು, ನಿಮ್ಮ ಅಭಿಪ್ರಾಯ ತಿಳಿಸಬಹುದು. ಇವತ್ತಿನ ವಿಷಯ ಸಾಂಸ್ಕೃತಿಕ ನಗರವಾಗುತ್ತಾ ಡ್ರಗ್ಸ್ ಕ್ಯಾಪಿಟಲ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ನಮ್ಮ ವಾಟ್ಸಪ್ ನಂಬರ್ಗೆ ಒಂದು 2 ಲೈನಲ್ಲಿ ನೀವು ಮೆಸೇಜ್ ಮಾಡ್ಬೋದು, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬಹುದು. ಸೊ ಅದೇ ರೀತಿಯಾಗಿ ಎಕ್ಸ್ ಖಾತೆ ಮತ್ತು ವಾಟ್ಸಪ್ ನಂಬರು, ಆಮೇಲೆ ನಿಮಗೆ ಕಾಲಿಂಗ್ ನಂಬರು ಕೂಡ ನಾವು ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ, ಕೆಳಗಡೆ ಬರ್ತಾ ಇದೆಯಲ್ಲ. ಸೊ ಅಲ್ಲಿ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಅದ್ರ ಜೊತೆಗೆ ನಿಮಗೇನಾದರೂ ಗೊತ್ತಿದ್ರೆ, ಎಲ್ಲಾದರೂ ನಿಮಗೆ ಅನುಮಾನ ಇದ್ದರೆ ಅಥವಾ ಕನ್ಫರ್ಮೇ ಇದ್ದರೆ, ಇಂಥ ಕಡೆ, ಇಂಥ ತೋಟದೊಳಗಡೆ, ಇಂಥ ಬೀದಿ ಒಳಗಡೆ, ಇಂಥ ಕಮರ್ಷಿಯಲ್ ಏರಿಯಾದಲ್ಲಿ, ಹಳ್ಳೀಲಿ ಎಲ್ಲಾದರೂ ನಡೀತಾ ಇದ್ದರೆ, ಗೊತ್ತಿದ್ದು ನಿಮಗೆ ಹೇಳೋದಕ್ಕೆ ಭಯ ಇದ್ದರೆ, ಒಂದು ಸಣ್ಣ ವಿಡಿಯೋ, ನಿಮ್ಮ ಒಂದು ಮಾಹಿತಿ ಸಿಕ್ಕರೆ ಅದನ್ನು ಮುಂದೆ ನಾವು ಅದನ್ನು ಏನು ಮಾಡ್ಬೋದು ನೋಡೋಣ. ಸೊ ಇದು ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಮುಕ್ತ ವೇದಿಕೆ, ಎಲ್ಲರೂ ಕೂಡ ತಿಳಿಸಿ. ಖಂಡಿತ ಇದು ಗಂಭೀರ ವಿಚಾರ. ನಾನು ಆಗ್ಲೇ ಹೇಳಿದಾಗೆ ಇದರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಲೇಬೇಕು. ಯುವ ಸಮುದಾಯ ನಾವಿವತ್ತು ಹೇಳ್ತಾ ಇದ್ದೀವಿ ನೋಡಿ, ಯುವ ಸಮುದಾಯ ದಾರಿ ತಪ್ತಾ ಇದೆ. ಯುವ ಸಮುದಾಯ ಇವತ್ತು ಸಮಾಜ ಘಾತುಕ ಶಕ್ತಿಯಾಗಿ ಬದಲಾಗ್ತಾ ಇದೆ. ಹಿಂಗಾಗಬಾರದು. ಕರ್ನಾಟಕ ನಶೆ ಮುಕ್ತ ಕರ್ನಾಟಕ ಆಗ್ಬೇಕು ಅನ್ನೋದು ನಮ್ಮ ವಿಚಾರ. ಹಾಗಾದ್ರೆ ಇಲ್ಲಿವರೆಗೂ ಮೈಸೂರು ಅಂತ ಹೇಳಿ ಅಲ್ಲ ದಿವೇತ್,
ರಾಜ್ಯದ ಎಲ್ಲೆಲ್ಲಿ ಡ್ರಗ್ ಲೋಕ ಹೇಗೆಲ್ಲ ತೆರೆದುಕೊಂಡಿತ್ತು, ನಾವು ಅದಕ್ಕೆ ಹೇಗೆಲ್ಲ ಕಡಿವಾಣ ಹಾಕಿದ್ವಿ ಅನ್ನೋದನ್ನ ನಾವು ಡಿಟೇಲ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ದಿವಿತ್, ನಶಾಲೋಕ 2024ರಲ್ಲಿ ದಾಖಲಾದ ಪ್ರಕರಣಗಳು 4188 ಪ್ರಕರಣಗಳು. ನೋಡಿ, 2025ರಲ್ಲಿ ದಾಖಲಾದ ಪ್ರಕರಣಗಳು, ಇಡೀ ರಾಜ್ಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಮೈಸೂರು ಮಾತ್ರ ಅಲ್ಲ, ಮೈಸೂರನ್ನು ಸೇರಿಸಿಕೊಂಡು 6824 ಪ್ರಕರಣಗಳು. ಏರಿಕೆಯಾಗಿದ್ದೆಷ್ಟು 63%. ಇದು ನೋಡಿ 63% ಹೆಚ್ಚಿಗೆ ಆಗಿದೆ. 2024ಕ್ಕೂ 2025ಕ್ಕೂ ಪರ್ಸೆಂಟೇಜ್ ಆಫ್ ಹೈಕ್ ನೋಡಿ ಎಷ್ಟಾಗಿದೆ ಅನ್ನೋದನ್ನ ತಾವು ನೋಡಿ. ನಾವು ಇದನ್ನು ಹೀಗೆ ಬಿಟ್ರೆ 2026ಕ್ಕೆ ದಿವಿತ್ 75% ಆಗುತ್ತೆ. ಹೀಗಾಗಿ ಹೇಳ್ತಾ ಇದೀವಿ ಇದು ಗಂಭೀರ ವಿಚಾರ ಅಂತ ಹೇಳಿ. ಕೋಟಿ ಕೋಟಿ ಡ್ರಗ್ ಡೀಲ್ ಆಗುತ್ತೆ, ಪೆಡ್ಲರ್ಗಳಿರ್ತಾರೆ, ಇನ್ಯಾರೋ ಕನ್ಸ್ಯೂಮ್ ಮಾಡ್ತಾನೆ, ಇನ್ಯಾರೋ ಇನ್ನೊಬ್ಬರಿಗೆ ಅವ್ರನ್ನ ಸಂಪರ್ಕ ಮಾಡ್ತಾನೆ, ಕಾಲೇಜ್ಗಳಿಗೆ ಹೋಗುತ್ತೆ, ಶಾಲಾ ವಿದ್ಯಾರ್ಥಿಗಳು ಇದನ್ನ ಸೇವನೆ ಮಾಡ್ತಾರೆ, ಮಕ್ಕಳೆಲ್ಲ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ತಾರೆ, ಕೊಲೆ ಸುಲಿಗೆ ಅತ್ಯಾಚಾರ ಆದಂತಹ ಘಟನೆಗಳು ನಾವು ನೋಡ್ತಾ ಇದೀವಲ್ಲ, ಅದರ ಮೂಲ ಕೆದಕ್ತಾ ಹೋದ್ರೆ ಶುರುವಾಗೋದು ಇಲ್ಲಿಂದನೇ. 2025ರಲ್ಲಿ ದಾಖಲಾದ ಒಟ್ಟು ಪ್ರಕರಣಗಳು 6824. ಗಾಂಜಾ ಕೇಸ್ನಲ್ಲಿ ಬಂಧನ ಆಗಿರೋದು 6800ಕ್ಕೂ ಹೆಚ್ಚು. ಡಿಸೆಂಬರ್ 2025ರ ವೇಳೆಗೆ ಬೆಂಗಳೂರಲ್ಲಿ ಜಪ್ತಿಯಾಗಿರೋದು 1446 kg ನೋಡಿ. ವಶಪಡಿಸಿಕೊಂಡ ಡ್ರಗ್ ಮೌಲ್ಯ 160 ಕೋಟಿ. ಬಂಧಿತರಲ್ಲಿ ನಾನಾಗ್ಲೇ ಹೇಳಿದೆ 29 ವರ್ಷದ ಒಳಗಿನವರು 70%. 29 ವರ್ಷದ ಒಳಗಿನವರು. ಯಾರೋ ಒಬ್ಬ ಪೊಲೀಸ್ ಆಗೋನಿದ್ದ, ಇನ್ಯಾರೋ ಒಬ್ಬ IAS ಆಗೋನಿದ್ದ, ಇನ್ಯಾರೋ ಒಬ್ಬ IPS ಆಗೋನಿದ್ದ, ಇನ್ಯಾರೋ ಒಬ್ಬ ವಿಜ್ಞಾನಿ ಆಗೋನಿದ್ದ, ಇನ್ಯಾರೋ ಒಬ್ಬ ಡ್ರೈವರ್ ಆಗೋನಿದ್ದ, ಇನ್ಯಾರೋ ಒಬ್ಬ ಇನ್ಯಾವುದೋ ಸಮಾಜಕ್ಕೆ ಆಸ್ತಿ ಆಗೋನಿದ್ದ. ಆದರೆ ಡ್ರಗ್ ವ್ಯಸನಿಯಾಗಿ ಇವತ್ತು ಜೈಲು ಕಂಬಿಯ ಹಿಂದೆ ಜೈಲಿನ ಕಂಬಿಯನ್ನ ಎಣಿಸ್ತಾ ಇದ್ರೆ ಆತನ ಹೆತ್ತವರ ಕರುಳು ಎಷ್ಟು ಸಂಕಟ ಪಟ್ಟಿರಬೇಡ. ಇವತ್ತು ಇನ್ನೂ ಕೂಡ ನೀವು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ಈ ಸಮಾಜಕ್ಕೆ ಮಾಡಿದಂತ ದ್ರೋಹ ಅಲ್ವೇ ಇದು ದಿವಿತ್? ಎಸ್ ನೋಡಿ, ಈಗ ರಂಜಿತ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ರಾಜ್ಯದಾದ್ಯಂತ. ಈಗ ನಾವು ಸಾಂಸ್ಕೃತಿಕ ನಗರಿ ಬಗ್ಗೆ ಮಾತನಾಡ್ತಿದ್ದೀವಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ 300 ಕೋಟಿಯ ಡ್ರಗ್ಸ್ 2025 ಜುಲೈ 27ರಂದು ಸ್ಥಳ ಉನ್ನತಿ ನಗರ. ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅರೆ, ಇಂಥ ತೋಟದ ಮನೆಯಲ್ಲಿ ಈ ರೀತಿನ ಮಹಾರಾಷ್ಟ್ರ ಪೊಲೀಸ್ನವರು ಅಲ್ಲಿ ಸಿಕ್ಕಂತ ಒಂದು ಲಿಂಕ್ ಅನ್ನ ಇಟ್ಕೊಂಡು ಕಾರ್ಯಾಚರಣೆಯನ್ನ ಮಾಡಿದ್ರು. ಬರೋಬ್ಬರಿ 50 kg ಡ್ರಗ್ಸ್ ಅನ್ನ ವಶಕ್ಕೆ ತೆಗೆದುಕೊಂಡಿದ್ರು. ಒಂದಲ್ಲ ಎರಡಲ್ಲ 50 kg ಡ್ರಗ್ಸ್ ಈಸಿಯಾಗಿ ಸಿಗ್ತಾ ಇದೆ ರೀ. ಈಸಿಯಾಗಿ ಸಿಗ್ತಾ ಇದೆ ಅಂದ್ರೆ ಅದ್ರ ಅರ್ಥ ಏನು? ಅಲ್ಲಿಗೆ ಯಾವ ರೀತಿಯಾಗಿ ನೀವು ಎಚ್ಚೆತ್ಕೊಂಡಿದ್ದೀರಿ, ಯಾವ ರೀತಿಯಾಗಿ ನೀವು ಪೊಲೀಸ್ನವ್ರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಲಾ ಅಂಡ್ ಆರ್ಡರ್ ಹೇಗಿದೆ ಅನ್ನೋದು ತೋರಿಸುತ್ತೆ ಅಲ್ಲಿ. ನೆಕ್ಸ್ಟ್, ಡ್ರಗ್ ಫ್ಯಾಕ್ಟರಿ ಬಯಲಿಗೆ ಜನವರಿ 28, 2026 ಸ್ಥಳ ಹೆಬ್ಬಾಳ. ಹೆಬ್ಬಾಳ ಬಂದು ಅಲ್ಲೂ ಕೂಡ ಒಂದು ಇಂಡಸ್ಟ್ರಿಯಲ್ ಏರಿಯಾನೇ. ಆದರೆ ಅಲ್ಲೂ ಇಂಥ ಕೆಲಸ ಮಾಡ್ತಾ ಇದ್ದೀರಾ? NCB ಕಾರ್ಯಾಚರಣೆ ಮಾಡಿದ್ದು ಕೆಮಿಕಲ್ ಫ್ಯಾಕ್ಟರಿ ನೆಪದಲ್ಲಿ ಡ್ರಗ್ಸ್ ತಯಾರಿಕೆ ಆಗಿದೆ. ಇನ್ನು ನೆಕ್ಸ್ಟ್, ಮನೆಯಲ್ಲೇ ಡ್ರಗ್ಸ್ ತಯಾರಿ. ತೋಟದ ಮನೆಯಲ್ಲಾಯ್ತು, ಹೆಬ್ಬಾಳದಲ್ಲಾಯ್ತು, ಫ್ಯಾಕ್ಟರಿ ಆಯ್ತು, ಈಗ ಮನೆಯಲ್ಲೇ. ಜನವರಿ 30, 2026 ಸ್ಥಳ ಯಾಂದಳ್ಳಿ, ಮೈಸೂರು. ಮನೆಯಿಂದಲೇ ಡ್ರಗ್ಸ್ ತಯಾರಿ. ಸುಮಾರು ಕೋಟ್ಯಾಂತರ ರೂಪಾಯಿ ಕಚ್ಚಾ ವಸ್ತುವನ್ನು ವಶಕ್ಕೆ ತೆಗೆದುಕೊಂಡ್ರು. 3 ಜನ ಆರೋಪಿಗಳನ್ನ ಪೊಲೀಸ್ನವರು ವಶಕ್ಕೆ ತಗೊಂಡ್ರು. ಆಮೇಲೆ ತೋಟದ ಮನೆಯಲ್ಲಿ ಡ್ರಗ್ಸ್ ಇನ್ನೊಂದು ಕಡೆ, ಎಲ್ಲಿ? ಹುಣಸೂರು. ಮಾರ್ಚ್ 28, 2026 ಅಲ್ಲಿ ಜಿಲ್ಲಾ ಪೊಲೀಸರೇ ಕಾರ್ಯಾಚರಣೆಯನ್ನ ಮಾಡಿದ್ರು. ಯಾವಾಗ ಮಹಾರಾಷ್ಟ್ರದವರು ಬಂದು ಮಾಡಿದ್ರು ಆವಾಗ ಎಲ್ಲರಿಗೂ ಶುರುವಾಯಿತು. ತೋಟದ ಮನೆಯಲ್ಲಿ ಸುಮಾರು 12 ಕೋಟಿ ಡ್ರಗ್ಸ್ ವಶ ಹುಣಸೂರಲ್ಲಿ ರೀ. ಇನ್ನು ಎಲ್ಲೆಲ್ಲಿದೆಯೋ ಯಾರಿಗೆ ಗೊತ್ತ್ರಿ? ಇನ್ನು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಹೆಂಗೆ ಮಾಡ್ತಾ ಇದ್ದಾರೋ ಯಾರಿಗೆ ಗೊತ್ತು? ಇದನ್ನ ಕೇಳೋರಿಲ್ವಾ, ಹೇಳೋರಿಲ್ವಾ? ಇದೇ ವಿಚಾರವಾಗಿ ನೀವು ಒಂದು ಸಮಯನ ತಗೊಂಡು ಒಂದು ಸಮಯ ನಿಗದಿ ಮಾಡ್ಕೊಂಡು ಶುರು ಮಾಡ್ರಿ ಎಲ್ಲ ಕಡೆ ಸರ್ಚಿಂಗ್ಗೆ. ಆಗಲ್ವಾ? ಅದೇ ಹೇಳಿದ್ದು, ಮುಖ್ಯಮಂತ್ರಿಗಳು ಮನ್ಸು ಮಾಡಿದ್ರೆ ಆಗುತ್ತೆ. ಮುಖ್ಯಮಂತ್ರಿಗಳು ಯಾಕೆ ಮನ್ಸು ಮಾಡ್ತಾ ಇಲ್ಲ? ಯಾಕೆ? ಏನಾದರೂ ಈ ಕೋಟಿ ಕೋಟಿ ಹಣದಲ್ಲಿ ಏನಾದರೂ ಯಾರಿಗಾದ್ರೂ ಸಿಗ್ತಾ ಇದೆಯಾ? ಏನಾದರೂ ಸಿಗ್ತಾ ಇದೆಯಾ? ಏನಾದರೂ ಬರ್ತಾ ಇದೆಯಾ? ಈ ರೀತಿ ಅನುಮಾನಗಳು ಜನರಲ್ಲಿ ಮೂಡೋಕ್ಕೂ ಮುಂಚೆ ದಯವಿಟ್ಟು ಯುವಕರನ್ನ ಹಾಳು ಮಾಡೋದಕ್ಕೆ ಮುಂಚೆ ನೋಡ್ತಾ ಇದ್ದೀನಿ ನಾನು. ಬೆಂಗಳೂರಲ್ಲಿ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡಕ್ಕೆ ಹೋದಾಗ ಎಲ್ಲೇ ಹೋದ್ರು ಸರ್ ಗಾಂಜಾ, ಸರ್ ಗಾಂಜಾ ಹೊಡ್ಕೊಂಡು ನಿಂತಿರ್ತಾರೆ, ಸರ್ ಡ್ರಗ್ಸ್ ಹೊಡ್ಕೊಂಡು ನಿಂತಿರ್ತಾರೆ, ಸರ್ ಇಂಜೆಕ್ಷನ್ ತಗೋತಾರೆ, ಸರ್ ಮಾತ್ರೆ ತಗೋತಾರೆ, ಸರ್ ಬರೀ ಇದನ್ನೇ ಕೇಳಿ ಕೇಳಿ ಸಾಕಾಗೋಗಿದೆ. ಅಂದ್ರೆ ಅರ್ಥಾತ್ ಈಸಿಯಾಗಿ ಸಿಗ್ತಾ ಇದೆ. ಬೆಂಗಳೂರು, ಮೈಸೂರು, ಇಡೀ ರಾಜ್ಯಾದ್ಯಂತ ಮಹಾನಗರಗಳಲ್ಲಿ ಎಲ್ಲೆಲ್ಲಿ ಸಿಗ್ತಾ ಇದೆ ಯಾವನಿಗೆ ಗೊತ್ತು? ಏನ್ ಮಾಡ್ತಾ ಇದ್ದೀರಾ ನೀವು?
ಏನ್ ಕಿತ್ ಗುಡ್ಡೆ ಹಾಕ್ತಾ ಇದ್ದೀರಿ? ಇದೇ ಅಲ್ವಾ ನೀವು ಮಾಡ್ಬೇಕಾಗಿರೋದು? ಇದೇ ಅಲ್ವಾ ನಿಮ್ ಕೆಲಸ? ಮಾಡ್ಬೇಕಾದ್ರೆ ನಿಮ್ ಕೆಲಸ ರೀ ಅದು. ನಾವು ತೋರಿಸ್ತಾ ಇದೀವಿ, ನೀವು ನೆಕ್ಸ್ಟ್ ಮಾಡಬೇಕು. ಆಗಲ್ಲ ಅಂತಂದ್ರೆ ಹೇಳಿ, ಬೇರೆ ಏನಾರು ವ್ಯವಸ್ಥೆ ಮಾಡ್ತಾರೆ. ಇಲ್ಲ ಬೇರೆ ಯಾರು ರಾಜ್ಯದವ್ರು ಬಂದು ನಮ್ಮಲ್ಲಿ ಲಿಂಕ್ ತಗೊಂಡು ಬಂದು ಏನಾರು ಹುಡುಕಿ ಈ ಹಾಳು ಕೊಂಪೆನೆಲ್ಲ ಬಯಲಿಗೆ ಎಳೆದಾಗ ಮರ್ಯಾದೆ ಹೋಗೋದು ನಮ್ದೇ. ದಿವಿತ್, ಕರ್ನಾಟಕಕ್ಕೊಂದೇ ಇದೆ, ಕರ್ನಾಟಕಕ್ಕೊಂದು ಗೌರವ ಇದೆ, ಕರ್ನಾಟಕಕ್ಕೊಂದು ಪರಂಪರೆ ಇದೆ. ಆ ಪರಂಪರೆಯನ್ನ ಡ್ರಗ್ಸ್ ಕರ್ನಾಟಕ ಅಂತ ಹೇಳುವಂತ ಪರಿಸ್ಥಿತಿ ಬರದೇ ಇರಲಿ. ಸರ್ಕಾರ ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ತವರ್ನಲ್ಲೇ ಹಿಂಗಾಗ್ತಿದೆ ಸ್ವಾಮಿ. ನಾವು ಸುಮ್ಮನೆ ಹೇಳ್ತಿಲ್ಲ. ದಿವಿತ್ ಹೇಳಿದ್ರು ನೋಡಿ, ಲೀಸ್ಟ್ ಇದೆ, ಯಾವ್ಯಾವ ತಿಂಗಳು, ಯಾವ್ಯಾವ ವರ್ಷ, ಯಾವ್ಯಾವ ದಿನ, ಎಷ್ಟು ಕೋಟಿ ಡ್ರಗ್ಗು, ಎಷ್ಟು ಜನ ಅನ್ನೋದು. ಇನ್ನಾದ್ರೂ ನೀವು ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ತವರು ಜಿಲ್ಲೆಯಿಂದಲೇ ನಿಮಗೆ ಮುಜುಗರ ಆಗುತ್ತೆ. ಹಾಳಾಗ್ತಾ ಇರೋದು ಯಾರು? ಇವ್ರ ಮನೆ ಮಕ್ಕಳು ಹಾಳಾಗ್ತಾ ಇದಾರಾ? ನಿಮ್ಮನೆ ಮಕ್ಕಳು ಹಾಳಾಗ್ತಾ ಇದಾರಾ? ಇಲ್ಲಿ ಹಾಳಾಗ್ತಾ ಇರೋದು ಸ್ಲಮ್ ಹುಡುಗರು. ಆಯ್ತಾ? ಎಜುಕೇಶನ್ ಮಾಡ್ತಾ ಇಲ್ಲ ಅವರು, ಇದರಿಂದ ಮುಳುಗೋಗ್ಬಿಟ್ಟಿದ್ದಾರೆ. ಇದನ್ನ ಬೇರೆದಕ್ಕೂ ಯೂಸ್ ಮಾಡ್ಕೊಳ್ಳಲಾಗ್ತಾ ಇದೆ. ದಿವಿತ್,